ಇಲ್ಲಿ ಕೆಳಗಡೆನಾ ಅವನು ಯಾರೋ ಬದುಕಿ ಬಂದ್ರೆ ಅಂತ ಹಾಡು ಹೇಳ್ತಾರೆ. ಹಾರ ಹುಡುಗಿ ಹೆಸ್ರು ಹೇಳ ಸಾಯ ಮೇಲೆ ಹಿಂಗಿದೆ ಡೌನ್ ನೋಡಿ ಮಾತೇ ಇಲ್ಲ. ಕರಡಿ ಬರ್ಲಿ ಬೇಡ ನೋಡೋಣ. ಹಾಯ್, ಹೌ ಆರ್ ಯು ಬ್ರೋ? ವಿ ಆರ್ ದ ಫ್ಯೂಚರ್ ಆಫ್ ಯುವರ್ಸ್ ಅಂದ. ಫೈನಲಿ ಸಾಕಾಗೋತ ಗುರು. ಇರೋದೊಂದು ಎಷ್ಟಿದೆ ಮಗ? ಒಂದು 60 ಇದೆ. ಏಯ್ ಅಲ್ಲ, ಟೋಟಲ್ ಎಷ್ಟಿದೆ? ಗೊತ್ತಿಲ್ಲ, ಹೇಳ್ಸಿಲ್ಲ. ಒಂದು 200 ಮೆಟ್ಲು ಇರ್ಬೋದು. ಹತ್ತಕ್ಕೆ ಸಾಕಾಗೋತ. ಏ ಮಗ, ಇಷ್ಟು ಸಾಕಾತು? ಫೈನಲಿ ವಿ ಆರ್ ರೀಚ್ ದ ಪೀಕ್ ಆಫ್ ರಾಮದೇವರ ಬೆಟ್ಟ. ಒಳಗಡೆ ಹೋಗಿ ನೋಡೋಣ. ನೀರು ನೋಡಿ ಮಗ ಹೆಂಗೈತೆ. ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಮೇಲೆ ಹೋಗ್ಬೋದಾ? ಮೇಲೆ ಹೋಗ್ಬೋದು, ಕರ್ಕೊಂಡು ಹೋಗ್ತೀನಿ. ಫೈನಲಿ ದರ್ಶನ ಎಲ್ಲ ಕಂಪ್ಲೀಟ್ ಆಯಿತು, ಪ್ರಸಾದನ ಆಯಿತು. ಪ್ರತಿ ಸ್ಯಾಟರ್ಡೆ, ಸಂಡೇ ಮತ್ತು ಹುಣ್ಣಿಮೆ, ಗೌರ್ಮೆಂಟ್ ಹಾಲಿಡೇ ದಿನ ವಿಶೇಷ ಪೂಜೆ ಪ್ರಸಾದ ಇರುತ್ತೆ. ಸೊ ಬೆಸ್ಟ್ ವಿಸಿಟ್. ಇಲ್ಲೊಂದು ಆಂಜನೇಯ ಸ್ವಾಮಿ ಸ್ಟ್ಯಾಚು ಇದೆ ಅಂತೆ, ನೋಡೋಣ ಬನ್ನಿ ಹಿಂಗಿದೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡು ಮಗ, ಸಖತ್ತಾಗಿದ್ದಾರಲ್ಲ. ರಾಮ ಲಕ್ಷ್ಮಣ ಆಂಜನೇಯನ ಎಂಟ್ರಿ ಸಖತ್ತಾಗಿದೆ. ಏನ್ ಮಗ ಇದು ಹಿಂಗೈತೆ? ಕಾಲು ಜಾರ್ತದೆ. ಇಲ್ಲೇ ಒಂದು ನೀನು ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟರ್ ಐತಲ್ಲ ಇದು. ಸೌಂಡ್ ಈಗ ಕೇಳಿಸ್ತೈತಿ. ಇನ್ನು ವೀಕೆಂಡ್ಸಾ ಇದೇನಾ? ನೋಡಿ ಕಾಣಿಸ್ತಾ ಇದೆ.
ಇವಾಗ ಒಂದು ಬಗೆ ಬಿಟ್ಬಿಟ್ರೆ ರೀಚು ಕೆಳಗಡೆ ಹೋಗ್ಬೋದಂತೆ ಅವ್ರು ಪೊಲೀಸ್ನವ್ರು ಹೇಳಿದ್ರು ಹೋಗ್ಬೇಡ್ರಿ ರಿಟರ್ನ್ ಆಗ್ರಿ ಅಂತ. ಸೊ ಹಂಗಾಗಿ ವಿ ಆರ್ ಗೆಟ್ ಬ್ಯಾಕ್. ಇಲ್ಲಿಂದ ಕೆಳಗೆ ಹೋಗ್ಬೋದು, ಬಟ್ ಅವರು ಪೊಲೀಸ್ನವರು ಹೋಗ್ಬೇಡ್ರಿ ರಿಟರ್ನ್ ಆಗ್ರಿ ಅಂದಿದ್ದಾರೆ. ನಾವು ಒಳ್ಳೆ ಮಕ್ಕಳು, ಮಾತೆಲ್ಲ ಕೇಳ್ತೀವಿ. ಸೊ ಹಂಗಾಗಿ ಇಲ್ಲಿಂದ ರಿಟರ್ನ್ ಹೋಗಿ ಮೇಲ್ಗಡೆ ಪೀಕ್ ಹೋಗೋಣ. ಡೌನ್ ಮಾಡಿ ನನ್ನ ಕಡೆಗೆ ಫೇಸ್ ಮಾಡೋದನ್ನ ಇನ್ನೂ ಸ್ವಲ್ಪ ಡೌನ್ ಮಾಡು, ಇನ್ನೂ ಸ್ವಲ್ಪ ಹಾಂ ಇದು ಕರೆಕ್ಟು. ಹಿಂಗೆ ಹಿಡ್ಕೋಬೇಕಣ್ಣ, ಹಿಂಗ. ಹಾಂ ಇದು ಓಕೆ, ಇದು ಹಂಗಲ್ಲಿ ಸಾಕದು. ದರ್ಶನ ಎಲ್ಲ ಕಂಪ್ಲೀಟ್ ಆಯಿತು, ಇನ್ನೇನು ಹೋಗ್ಬೇಕು. ಈ ಕಡೆ ಕೆಳಗಡೆ ಹೋಗ್ಬೇಕು ಅಂತ ಇದ್ವಿ, ಬಟ್ ಪೊಲೀಸ್ನವರು ಬೇಡ ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ ವಿ ಗೆಟ್ ಬ್ಯಾಕ್ ಟು. ಮುಂಚೆ ಇದೇ ಎಂಟ್ರಿ ಇತ್ತಾ ಅಂತ ನನಗೇನು ನೋಡಿದ್ರಂತೆ, ಈ ಕಡೆಯಿಂದ ಎಂಟ್ರಿ ಇತ್ತಾ? ನಾವೀಗ ಬಂದಿದ್ದೆ ಬೇರೆ ಕಡೆಯಿಂದ ಅಂತ. ಇಲ್ಲ ಇನ್ನೊಂದು ಎಂಟ್ರಿ ಏನಾರು ಇತ್ತಾ ಮುಂಚೆ ಇಲ್ಲಿ ಅಂತ? ಇಲ್ಲ ಇದು ಒಂದೇ ಅನಿಸುತ್ತೆ, ಬಟ್ ಇದು ಏನಕ್ಕೆ ಡೌನ್ ಮಾಡೋದ ಅನ್ನೋದು ಗೊತ್ತಿಲ್ಲ. ಲಾಸ್ಟ್ ಟೈಮ್ ಹೋದಾಗ ಒಂದು ಬಂಡೆ ಮೇಲೆ ನಿಂತ್ಕೊಂಡು ವ್ಯೂ ನೋಡ್ಬೋದು ಅಷ್ಟೇ. ಇಲ್ಲಿ ಕೆಳಗಡೆನಾ? ವಿವು ಏನು ಕಾಣಲ್ಲ. ಅವಾಗ ರಾಮ ಲಕ್ಷ್ಮಣ ಅವರು ವನವಾಸಕ್ಕೆ ಬಂದಿದ್ರಲ್ಲ, ಅವಾಗೇನೋ ಇದು ಸುಟ್ಟಿಯಾಗಿದ್ದು ಅಂತಾರೆ, ಗೊತ್ತಿಲ್ಲ ಅಷ್ಟು. ಚೆನ್ನಾಗಿದೆ ಮಗ ವ್ಯೂ, ಚೆನ್ನಾಗಿದೆ, ಸಖತ್ತಾಗಿದೆ. ಬನ್ನಿ ಇಲ್ಲಿ ಕೆಳ ನೋಡ ಸ್ವಲ್ಪ. ಪೊಲೀಸ್ನವ್ರು ಹೇಳ್ತಾರೆ ವ್ಯೂ ನೋಡ ಸಖತ್ತಾಗೈತಿ. ಪೊಲೀಸ್ ಹೇಳಿದ್ರು ಒಳ್ಳೆ ಹುಡುಗ ಅನ್ಕೊಂಡು ಹೋಯ್ತವನೆ. ಅವ್ರು ಹೇಳಿದ್ ಪೂರ್ತಿ ಕೆಳಗ. ನೋಡಿ ವ್ಯೂ ಪಾಯಿಂಟು, ಇದಕ್ಕಿಂತ ಸ್ವಲ್ಪ ಕೆಳಗೆ ಹೋಗ್ಬೇಕಿತ್ತು, ಬಟ್ ಪೊಲೀಸ್ನವ್ರು ಹೇಳಿದ್ದಾರೆ ಅಂತ ಒಂದು ಮಾತು ಕೇಳೋಣ ಅಂತ ಮತ್ತೆ ಈ ಕಡೆ ರಿಟರ್ನ್ ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಗೈಸ್ ಈಗ ಮೇಲೆ ಹೋಗೋಣ. ಇಲ್ಲೇನೋ 360 ಡಿಗ್ರಿ ವ್ಯೂ ಕಾಣುತ್ತೆ ಅಂತ ಹೇಳ್ತಾ ಇದ್ದಾನೆ. ನೋಡೋಣ ಇಲ್ಲಿ ಇದೇ ಟೆಂಪಲ್ಲು, ಅಲ್ಲಿಂದ ರಿಟರ್ನ್ ಬಂದ್ವಿ ಅಷ್ಟೇ. ನೋಡೋಣ ಮೇಲೆ ಹೋಗ್ಬಿಟ್ಟು ಗೊತ್ತಾಗುತ್ತೆ ಹೆಂಗಿದೆ ಏನೋ ಅಂತಂದು. ರೋಡ್ ಮಾತ್ರ ಸಖತ್ತಾಗಿದೆ, ನೋಡ್ಬೋದು. ಮೇಲ್ಗಡೆ ಹೋಗ್ತಾ ಗೊತ್ತಾಗುತ್ತೆ ಹಣೆ ಹೊರ ಹೆಂಗಿದೆ ಅಂತ. ನೋಡೋಣ ಬನ್ನಿ. ಸಾಂಗ್ ಮಾತ್ರ ಸಖತ್ತಾಗಿ ಹಾಕಿದ್ದಾರೆ, ತುಂಬ ದಿನ ಆಯ್ತು ಕೇಳಿ. ಬಲ್ಲೆ ಇಲ್ಲಿ ನೋಡ್ಬೋದು ವ್ಯೂ ಪಾಯಿಂಟು ಸಖತ್ತಾಗಿ ಕಾಣ್ತಾ ಐತೆ. ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ, ಹಿಂಗೆ ನೋಡ್ಕೊಳ್ಳಿ. ಇಲ್ಲಿ ಅಮರ ಪ್ರೇಮಿಗಳು ಎಲ್ಲಿ ಬೇಕಲ್ಲೇ ಕೆತ್ತನೆ ಮಾಡಿದ್ದಾರೆ, ಇಗ್ನೋರ್ ಮಾಡಿ. ತೇಜು ಬಾರೋ ಅಂತೆ. ಅಮರ ಪ್ರೇಮಿಗಳಾಗಲಿ, ಪ್ರೇಮಿಗಳಾಗೋದು ಬೇಡ ಮಗ. ಇಲ್ಲಿ ಮೇಲೆ ಹೋಗೋಣ, ಯಾವ ಥರ ಐತಿ ಇಲ್ಲಿ ವ್ಯೂ ನೋಡೋಣ ಗೊತ್ತಾಗುತ್ತೆ ಮಗ. ಇಲ್ಲೇನು ದಾಟ್ಬೇಕಾ? ಹತ್ತೋ ನಾನು ಹೋಗೋಣ. ನಕ್ಕದ ಈಸಿ ಅಂದ್ಕೊಳ್ಳಿ. ಕಂಬಿ ಮೇಲೆ ನಿಂತ್ಕೊಂಡಿದ್ದೀನಿ, ಹೇಳ್ಬಿಟ್ಟು ಅಕ್ಕ ಹೋಗೋಣ. ಯಾರೋ ಭಯಗೆ ಇದ್ದವರು ಬರಕ್ಕೆ ಹೋಗ್ಬಿಡಿ. ವ್ಯೂ ಮಾತ್ರ ಹೆಂಗೈತೆ ಅಂದರೆ ಬರುತ್ತೆ ಸೀದಾ ಬಾಯಿಗೆ. ಸೀರಿಯಸ್ ಮೇಲೆ ಹಿಂಗಿದೆ, ಡೌನ್ ನೋಡಿ. ಈ ವ್ಯೂ ನೋಡೋಕ್ಕೆ ಬರಬೇಕು. ಇವಾಗಲೇ ಹಿಂಗಿದೆ, ಇನ್ನು ಬೆಳಗಿನ ಜಾವ ಬಂದರೆ ಸಖತ್ ವ್ಯೂ. ನೋಡೋಣ. ಅಲ್ಲಿಗೆ ಹೋಗಿ ಯಾರೋ ಪೇಂಟ್ ಹೊಡೆದ್ರಲ್ಲ, ಅವರು ಹೋಗಿರ್ತಾರೆ ಬಿಡ ಮಗ. ಆರೆಂಜ್ಗೆ ಇದು ತಾನೇ. ಆ ಪೇಂಟ್ ಯಾರು ಹೊಡೆದ್ರು? ಹೋಗಾರ ಮಗ, ಹೋಗ್ಬೋದು, ನಮ್ಮಂಥವ್ರು ಇರ್ತಾರೆ. ನಾವೇ ನೋಡ್ಬಾರ್ದ ದಾಟ್ಕೊಂಡು ಬಂದಿದ್ದೀವಿ. ಇಲ್ಲೊಂದು ಕಲ್ಯಾಣಿ ಥರ ಇದೆ, ಸಖತ್ತಾಗೈತೆ. ಅಲ್ಲಿ ಹೋಗ್ಬೇಕಿತ್ತು, ಬಟ್ ಪೊಲೀಸರು ಮಾತು ಕೇಳಿ ವಾಪಸ್ ಬಂದ್ವಿ.
ಇಲ್ಲಿಂದನೇ ಆವಾಗಲೇ ಹೋಗಿದ್ದು. ಹ್ಞೂ ಮಚ್ಚ. ಅದ್ಯಾವ ಬೆಟ್ಟ ಮಗ? ಎಲ್ಲದು? ಎದುರುಗಡೆ ಕಾಣ್ತೈತಲ್ಲ ಚಿಕ್ಕದು, ಆ ಕಡೆ ಲಾಸ್ಟ್. ಅದು ದಟ್ ದಿಸ್ ಒನ್. ಫಸ್ಟ್ ಒನ್ ತಾನೆ? ಹಾಂ, ಕೂಟ್ಗಲ್ಲಿ ಹೇಳೋ ಅಲ್ಲಿದಲ್ಲ ಅದು. ಕೂಟ್ಗಲ್ಲು. ಲಾಸ್ಟ್ ಟೈಮ್ ಹೋಗಿದ್ದು ಇದು. ಇದರಲ್ಲಿ ಕಾಣಲ್ಲ. ಹಾಂ, ಇದು ಕೂಟ್ಗಲ್ ತಿಮ್ಮಪ್ಪ. ಎಲ್ಲ ದೇವ್ರಗಳೆಲ್ಲ ಗುಡ್ಡದ ಮೇಲೆ ಇರ್ತಾವಪ್ಪ. ಯಾಕಂಗೆ? ಅವ್ರಿಷ್ಟ. ಏನು ಹೆಂಗಿದೆ ಗೊತ್ತಿಲ್ಲ. ನಡಿ ಹೋಗೋಣ, ಹೆಂಗಿದ್ರೇನು ಇದೇ ನಮ್ಗೆ ಹೊಸ್ತ, ಸುಮ್ಮನೆ ಹೋಗ್ತಾ ಇರೋದು. ಮಗ ಕೆಳಗಡೆ ಹೋದ್ರೆ ಪಾತಾಳ ಸೀದಾ. ಇಲ್ಲಿ ಕಾಣಲ್ಲ ಅಷ್ಟಿದ್ರಲ್ಲಿ ಕ್ಯಾಮ್ರಲ್ಲಿ, ಸುರಂಗ ಥರ ಇಲ್ಲ. ಇಲ್ಲೊಂದು ಪಾಯಿಂಟ್ ಇದೆ, ಅದೇ ವ್ಯೂ, ಬಟ್ ಈ ಕಡೆ ಸೈಡ್ ಚೆನ್ನಾಗಿ ಕಡೆ. ಏನೋ ಕಾಣ್ತಾನೆ ಇಲ್ಲಲ್ಲ. ಕಾಣಲ್ಲ, ಬರ ಬಿಸಿಲಿದೆ. ಅದಕ್ಕೆ ತಾನೇ ಮಾರ್ನಿಂಗ್ ಈ ಹತ್ತಿದೆ ಬೇಡ, ಹತ್ತಿದ್ಯಾ? 90 ಡಿಗ್ರಿನೇ ಹತ್ತಿದೆ. ಅಲ್ಲಿ ಚೈನ್ ಹಿಡ್ಕೊಂಡು ಹತ್ಬೇಕು ಮ್ಯಾಕೆ. ಎಲ್ಲಿ ಹೇಳ? ಶಿವಗಂಗೆ ಅಲ್ಲಿ ಇದು ಬಸ್ ಐತೆ, ಬಟ್ ಚೈನ್ ಇಲ್ಲ. ಹ್ಞೂ, ನಾರ್ಮಲ್ ಇದಾಕೋ, ಗ್ರಿಲ್ ಥರ ಹಾಕೋ, ಕಂಬಿ. ಬಸವಣ್ಣನ ಐತಲ್ಲ ಒಂದು ಸೈಡ್ ಹಿಂದೆ ಮಗ, ಏನೂ ಇಲ್ಲ, ಒಂದೇ ಒಂದು ಕಂಬಿ ಐತಿ. ಕಂಬಿ ಮೇಲೆ ನಡ್ಕೊಂಡು ಹೋಗೋ ಸುತ್ತರಕ್ಕೆ. ಅಲ್ಲಲ್ಲೇ ವ್ಯೂಸ್ ಪಾಯಿಂಟ್ ಎಲ್ಲ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಸಣ್ಣ ವೀಕೆಂಡ್ ಅಲ್ಲ, ಕಪಲ್ಸ್ಗಳು ಜಾಸ್ತಿ. ನೈಸ್. ಇಲ್ಲಿ ಬಂದು ಮನೆ ಕಟ್ಕೊಂಬಿಡಲ್ಲೇ ಒಂದು. ಇದೇನು ಹೊಳ್ಕಲ್ಲ? ಇದು ಮಾತ್ರ ಅಲ್ಲಿಗೆ ಹೋಗ್ಬೇಕಾ? ಆಗ್ತೈತಿ, ನಿನಗೆ ಕಾಣಿಸ್ತಿಲ್ಲ ಕಳ. ನೋಡಿ ಹೆಂಗೆ ನಿಂತೈತೆ, ಸಕ್ಕತ್ತೈತೆ. ನೆಕ್ಸ್ಟ್ ಈ ಬಂಡೆ ಹೋಗೋಣ. ಫೈನಲಿ ಫೋಟೋ ಗಿಟ ಎಲ್ಲ ತಗೊಂಡು ಬಂದ್ವಿ. ಅನಿಲ್ ಅವ್ರ ಅಂಕಲ್ ಸಿಕ್ಕಿದ್ರು, ಒಳ್ಳೆ ಫೋಟೋ ಮಸ್ತಾಗಿ ತೆಗೆಸ್ಕೊಂಡು ಅಪ್ರಿಷಿಯೇಟ್ ಮಾಡಿ. ಎಲ್ಲ 80 ಡಿಗ್ರಿ ಅಂದೆ. ನಡಿ ಅತ್ತ. ಜೈ ಬಜರಂಗ್ ಬಲಿ. ನಮಸ್ಕಾರ ಮಾಡ್ಕೊಂಡು ಹತ್ಬಿಟ್ರೆ ಲೆಟ್ಸ್ ಚಲ್ತೆ, ನಡಿಲ್ಲ ಹೋಗೋಣ. ಅವನು ಯಾರೋ ಬದುಕಿ ಬಂದ್ರೆ ಅಂತ ಹಾಡು ಹೇಳ್ತಾನೆ. ನಡ್ರಿ ಹೋಗೋಣ. ಜೈ ಶ್ರೀರಾಮ್. ಹತ್ತ. 1 2 3 4 5 6. ಹ್ಞೂ 50 ಆಗ್ತೀನಿ. उसके बाद आपको पीछे आता है, उसका आगे मत। नहीं, आप ज्यादा ऊपर रहना, गिरेंगे तो सब नीचे चला जाएगा। सब लोग आ सकता है। ಸಕ್ಕತ್ತಾಗೈತೆ ವಾಪಸ್ ಕಳಿ. ಅಲ್ಲಿ ಮ್ಯಾಕ್ ಹತ್ತಿದ್ವಿ. ನಾನು ಅಷ್ಟೊಂದು ಅಡ್ವೆಂಚರಸ್ ಆಗಿರುತ್ತೆ ಅಂದ್ಕೊಂಡೆ, ಬಟ್ ಎಕ್ಸ್ಪೆಕ್ಟೇಷನ್ ಇಲ್ಲ, ಹಂಗೆ ಒಂದು ರೇಂಜಿಗೆ ಐತೆ. ನಾನೇನು 80 ಡಿಗ್ರಿ ಅಂದಲ್ಲ, ಸಖತ್ತಾಗಿರುತ್ತೆ ಅಂದ್ಕೊಂಡೆ, ಬಟ್ ಅಷ್ಟಕ್ಕಷ್ಟೇ ನೋಡ್ಬೋದು. ಅಷ್ಟೇನಿಲ್ಲ, ಹಂಗೆ ಐತೆ. ಬೆಟರ್ ಇದೆ. ನನಗೆ ಹೇಗೆ ಗೊತ್ತಾ, ಈ ಪಾಪಸ್ ಕಡೆ ಸಖತ್ತಾಗಿ ಕಾಡುತ್ತೆ ಎಂಟ್ರೆನ್ಸ್ ಹತ್ತಿದ ತಕ್ಷಣ. ಇಲ್ಲಿ ವ್ಯೂ ತೋರಿಸ್ತಾರೆ.
ನೀರು ಕಳಿಸಿದ್ದು ಇದೆ ತಾನೇ? ಇದಲ್ಲ, ಅದ್ರ ಆ ಕಡೆ ಇದೆ ಮಗ. ಈ ಬಂಡೆ ಐತಲ್ಲ, ಇದ್ರ ಆ ಕಡೆ ಇದೆ. ಬೇಕಾರೆ ಇಲ್ಲಿಂದ ಅಲ್ಲಿ ಜಂಪ್ ಮಾಡಿ ನೋಡಿ ಕಾಣುತ್ತೆ. ಬೇಡ ಮಗ, ಅಷ್ಟೊಂದು ರಿಸ್ಕ್ ತೊಗೊಳಕ್ಕೆ ಆಸೆ ಇಲ್ಲ. ಪೀಕಲ್ಲಿ ಲಾಸ್ಟ್ ಟೈಮ್ ನೋಡಿದ್ವಲ್ಲ, ಸನ್ಸೆಟ್ ಗಿನ್ಸೆಟ್ ಎಲ್ಲ ಇರುತ್ತೆ ಅನ್ಕೊಂಡೆ. ಸನ್ಸೆಟ್ ಈ ಟೈಮಲ್ಲಿ ಎಲ್ಲಿ ಬರ್ತದೆ ನಿಂಗೆ? ಹೇಳ್ಬೇಕು ನೀನು ಸೂರ್ಯಂಗೆ. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಇಲ್ಲೈತೆ ನೋಡಪ್ಪ ನಿನ್ನ ಕಲ್ಯಾಣಿ. ಕಲ್ಯಾಣಲ್ಲಿ ಆಟ ಆಡೋಣ. ಬಿಚ್ಚಾಕ್ಬಿಟ್ಟು ಆರು. ಎಂತ ಪ್ರಶ್ನೆ ಕೇಳ್ತೀರಿ ಬ್ರದರ್ ನೀವು? ಅದು ಕೇಳೋ ಪ್ರಶ್ನೆನಾ? ಇದೆಲ್ಲ ಇವೆ. ಏನೋ ಇದೊಂದು ಸ್ಯಾಟಿಸ್ಫೈ ಆಗೋಂಥ ವ್ಯೂ ಕಾಣಿಸ್ತೈತೆ. ನೋಡೋಣ ಇಲ್ಲಿ ತಗೊಂಡು. ಹಿಂಗೆ ಕಾಣದ? ಏಯ್ 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 ಏನೋ ಮಾಡ್ತಿದ್ಯಾ? ಏನೋ ಮಾಡ್ತಿದ್ಯಾ ಇಲ್ಲಿ? ಅಂಥದ್ದೊಂದು ವ್ಯೂ ಏನು ಸಿಕ್ಕಿಲ್ಲ ಇಲ್ಲಿ. ಸಖತ್ತಾಗಿ ಕಾಣ್ತದೆ. ಬಾನಾಡಿಗೊಂದು ಸವಿ ಮಾತು ಕಲಿಸುವ, ನದಿಗಳಿಗೆ ಅಲೆಗಳಿಗೆ ಕುಣಿವ ಮನಸ್ಸು ಕೊಡುವ, ಬಾಳಿನ ಅರ್ಥವೇ ಪ್ರೇಮವೆಂಬುದಲ್ಲವೇ. ಸೊ ಗಾಯ್ಸ್, ಫೈನಲಿ ಎಲ್ಲ ನೋಡಿದ್ವಿ, ಫೋಟೋ ಗೀಟೋ ಎಲ್ಲ ತಗೊಂಡ್ವಿ. ಸಾಹೇಬ್ರು ಅದೇನೋ ವಿಡಿಯೋ ಆಗ್ತಿಲ್ಲ ಅಂತ ಚೆಕ್ ಮಾಡ್ತಾರೆ. ಮಾತ್ರ ವ್ಯೂ ಮಾತ್ರ ಸಖತ್ತಾಗಿತ್ತು, ನೋಡಿದ್ವಿ. ಏನೋ ಸಾಕು ನೋಡ್ರಿ, ಹೋಗೋಣ ಇಲ್ಲಿಂದ. ಜಂಪ್ ಮಾಡ್ಬಿಡೋಣ. ಆರಿ ಹೋಗೋಷ್ಟು ಕೆಪಾಸಿಟಿ ಇಲ್ಲ. ನಾವು ಆಂಜನೇಯ ಭಕ್ತರು, ಆಂಜನೇಯ ಹಾಕಲ್ಲ ಅಷ್ಟೇ. ಒಂದೆರಡು ಫೋಟೋ ತಗೊಂಡು ಇಲ್ಲಿಂದ ಬಾಯ್. ಸ್ಪೀಡ್ ಯಾರ? ಓ ಇದಾ ಮ್ಯಾಟ್ರು? ಇಲ್ಲ, ಎಲ್ಲ ಕಾಣ್ತೈತವ್ರಾಗೆ. ಸ್ಪೈಡರ್ ಮ್ಯಾನ್ ಮಗ ಹೆಂಗೆ ಕಾಣ್ತೈತಲ್ಲ ಅದು. ಹಿಂದೆಗಡೆ ಫೋಕಸ್ಸು. ಕಾಣ್ತಾ ಇದೀವಾ? ನೀನ್ ಕೈ ಕಾಣ್ತದ ಕಣ, ಫೋನ್ ಉಲ್ಟಾ ಇಟ್ಕೊಳ. ಹೆಂಗ್ ಮಾಡಿದ್ರೆ ಕರೆಕ್ಟಾಗಿ ಇಬ್ರು ಬರ್ತೀವಿ. ಇಲ್ಲ ಅಂದ್ರೆ ಏನು ಬರಲ್ಲ. ನೀನ್ ಹೇಳ್ಕೊಟ್ಟು ನೀನೇ ಸರಿಯಾಗಿ ಮಾಡಿಲ್ಲ ಅಂದ್ರೆ ಕರೆಕ್ಟಾಗಿ ಹಿಡಿಬೇಕು. ಎಲ್ಲಿ ಮತ್ತು ಪ್ರತಿ ತಿಂಗಳು ಪುನರ್ವಸು ನಕ್ಷತ್ರ ದಿನದಂದು ಹಾಗೂ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಶ್ರೀ ಸ್ವಾಮಿಯವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ಅಲಂಕಾರ ಮತ್ತು ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಮೇಲ್ಗಡೆಯಿಂದ ಕಾಣ್ತಲ್ಲ ಇದೆಲ್ಲ. ಚೆನ್ನಾಗಿತ್ತಲ್ಲ, ಇಲ್ಲ ಸಖತ್ತಾಗೈತೆ. ಹೋಗೋದು ಅಲ್ಲಿಗೆ? ಇಲ್ಲ ಕೇಳಿದೆ, ಹೊಸ್ದಾಗಿ ಮಾಡ್ಯಾರಲ್ಲ. ಇದೇ ಕಲ್ಯಾಣಿ ಆಗಲೇ ಕೇಳಿದಲ್ಲ. ಹಾರ ಜಂಪ್ ಮಾಡಲ? ಇವಾಗ ಕಳ್ಸೋಕೆ ಆಸೆ ಅಲ್ಲ? ಇದು ಯಾವ್ದು ಮಂಗ್ ಬಂದದ ಬಟ್ಟೆ ಹಾಕಂದು ಕೆಳಗೆ ಬಿದ್ರೆ ಗೋವಿಂದ ಅಷ್ಟೇ. ಹುಡುಗಿ ಹೆಸ್ರು ಹೇಳಿ ಸಾಯ. ಯಾರು ಹುಡುಗಿಯರೇ ಇಲ್ಲ, ಹುಡುಗಿಯರ ಹೆಸರು ಹ್ಞೂ ಅನ್ಬೇಕು ನೀನು ಅಷ್ಟೇ, ಮಾತೇ ಇಲ್ಲ. ಯಾರು ಇಲ್ಲ ಅಲ್ಲಿ. ಇದು ನಿಮಗೆ ತೋರಿಸ್ಲೇಬೇಕು ನೋಡ್ರಿ. ಈಗ ತೋರಿಸ್ತೀನಿ. ಡನ್ 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 ಡನ್. ಅಯ್ಯೋ ನೀನು ಸೂಪರ್. ಎಷ್ಟು ದೊಡ್ಡದೈತಲ್ಲ ಇದು. ಒಂದು ಐತಾ 50-60 ಅಡಿ ಐತಲೆ. ಆಯ್ತು. ಮತ್ತೆ ಗಾಯ್ಸ್, ಇಷ್ಟೇ ವಿಷಯ. ನೆಕ್ಸ್ಟ್ ಟೈಮ್ ಸಿಗೋಣ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.